ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಸುಮಾರು 41,000 ಕೋಟಿ ರೈಲ್ವೆ ಯೋಜನೆಗಳು, ಸ್ಟೇಷನ್ಗಳ ಅಪ್ಗ್ರೇಡೇಷನ್ ಇರ್ಬೋದು, ಇದನ್ನು ಇವತ್ತು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಮತ್ತು ಇವತ್ತು ಮೇಲ್ಸೇತುವೆ, ಅಂಡರ್ ಪಾಸ್ಗಳು, ಇವತ್ತು ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ 15 ಸ್ಟೇಷನ್ಗಳನ್ನ ತಾಂಡಿದ್ದಾರೆ. ಹಾಸನ, ಅರಸೀಕೆರೆ ಮತ್ತು ಇನ್ನು ಬಾಕಿ ಸಕಲೇಶ್ಪುರ ಸಕಲೇಶ್ಪುರ ಮತ್ತು ಅದಲ್ಲದೆ ಹೊಳೆನರಸೀಪುರ ಫ್ಲೈಓವರ್ ಇರ್ಬೋದು, ಹಾಸನ ಫ್ಲೈಓವರ್ ಇರ್ಬೋದು, ಇದೆಲ್ಲ ಇವತ್ತು ಇನಾಗ್ರೇಷನ್ ಮಾಡಿದ್ದಾರೆ. ಮೋದಿಯವರ ಸರ್ಕಾರ ಈ ರಾಷ್ಟ್ರದಲ್ಲೇ ರೈಲ್ವೆ ಇಲಾಖೆಗೆ ಅತಿ ಹೆಚ್ಚಿನ ಕೊಡುಗೆ ಕೊಟ್ಟಂಥ ಯಾರು ಪ್ರಧಾನಮಂತ್ರಿ ಇದ್ದರೆ ಅದು ನರೇಂದ್ರ ಮೋದಿಯವರು ಅಂತ ಹೇಳಬೇಕಾಗುತ್ತೆ. ಇವತ್ತು ಹಿಂದೆ ಕಾಂಗ್ರೆಸ್ ಗೌರ್ಮೆಂಟೇ ಇದ್ದಾಗ ಹಾಸನ, ಅರಸೀಕೆರೆ, ಮೈಸೂರು ರೈಲ್ವೆ ಮಾರ್ಗನ ಪೂರ್ತಿ ಸಂಪೂರ್ಣ ಬ್ರಿಟಿಷ್ನರ ಕಾಲದಲ್ಲಿ ಕೊಟ್ಟಂಥ ರೈಲ್ವೆನೇ ಕಿತ್ಕೊಂಡು ಹೋಗಿದೆ. ಅದೇ ರೀತಿ ಇವತ್ತು ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಹಾಸನ ಟು ಮೈಸೂರು 10 ತಿಂಗಳಲ್ಲಿ ರೈಲನ್ನು ಹಾಸನದಿಂದ ಮೈಸೂರಿಗೆ ಬಿಡೋದು. ರೈಲ್ವೆ ಹಿಸ್ಟ್ರಿನಲ್ಲೇ ಹಾಸನ ಮೈಸೂರು 10 ತಿಂಗಳಲ್ಲಿ 110 ಕಿಲೋಮೀಟ್ರ್ ಆಗಿರೋದು ಫಸ್ಟ್ ಟೈಮ್ ಅಂತ ಹೇಳಬೇಕಾಗುತ್ತೆ. ಮತ್ತು ಅದೇ ರೀತಿ ಹಾಸನ ಟು ಬೆಂಗಳೂರು, ಇವತ್ತು ಹಾಸನ ಟು ಬೆಂಗಳೂರು 18 ಟ್ರೈನ್ ಇರ್ಬೋದು, ಹಾಸನ ಟು ಮೈಸೂರು 18 ಟ್ರೈನ್ ಇರ್ಬೋದು. ಓಡೋದಕ್ಕೆ ಏನಾದ್ರು ಅವಕಾಶ ಇದ್ದರೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಅಂತ ಹೇಳಬೇಕಾಗುತ್ತೆ. ನಮ್ಮ ಸಂಸದರು ಪ್ರಜ್ವಲ್ಲು ಸಹ ಇವತ್ತು ಇದರಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆ, ಸೂರಜ್ ರೇವಣ್ಣರಿಗೆ, ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಹೊಂದಿಸಿ ಇವತ್ತು ರೈಲ್ವೆ ಇಲಾಖೆಯಲ್ಲಿ ಅತಿ ಕೊಡುಗೆ ಇವತ್ತು ಈ ಜಿಲ್ಲೆಗೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು ಅಂತ. ಅದೇ ರೀತಿ ನ್ಯಾಷನಲ್ ಹೈವೇನಲ್ಲಿ ಸುಮಾರು 10,000 ಕೋಟಿ ಜಿಲ್ಲೆ ಕೊಟ್ಟಿದ್ದಾರೆ. 10,000 ಕೋಟಿ ಇವತ್ತು ಈ ಕೆಲಸನ ಕೇಂದ್ರ ಸರ್ಕಾರ, ಮೋದಿಯವರು ಮತ್ತು ಗಡ್ಕರಿಯವರು, ರೈಲ್ವೆ ಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಹಾಸನ ಜಿಲ್ಲೆಯ ಜನತೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾರೆ.